ವಿದ್ಯಾಪತಿ ಟ್ರೈಲರ್ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಧನ್ಯತಾ ಪತಿ ಏನು ಹೇಳ್ತಾರೆ ಅಂತ ಯಥಾಪತಿಯಾಗಿ ಎಲ್ಲ ಪತಿ ಮತ್ತು ಪತ್ನಿಯರಿಗೂ ಮಕ್ಕಳ ಸಮೇತ ಒಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮ್ಮರ್ ಹಾಲಿಡೇಸ್ಗೆ ಬಹಳ ಒಳ್ಳೆಯ ಸಿನಿಮಾ. ಎಸ್ಪೆಷಲಿ ಮಕ್ಳು ಕರ್ಕೊಬನ್ನಿ ಬಹಳ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ಸಿನಿಮಾ ಡಾಲಿ ಪಿಕ್ಚರ್ಸಿಂದ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಪ್ರತಿ ಸರಿನೂ ಯೋಚನೆ ಮಾಡೋದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು, ಮನೆಗಳಲ್ಲಿ ಕೂತು ಆರಾಮಾಗಿ ನೋಡಬೇಕು, ಯಾವಾಗ ಸಿನಿಮಾ ನೋಡಿದ್ರು ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಅಂತ. ಸೊ ವಿದ್ಯಾಪತಿ ಕೂಡ ಅದೇ ಥರದ ಫ್ಯಾಮಿಲಿ ಎಂಟರ್ಟೈನರ್. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಸಿನಿಮಾ. ಬೇಸಿಗೆ ರಜೆಗೆ ಥಿಯೇಟ್ರಿಗೆ ಬನ್ನಿ, ಮಕ್ಳು ಕರ್ಕೊಬನ್ನಿ, ತುಂಬ ಎಂಜಾಯ್ ಮಾಡ್ತೀವಿ. ಮದುವೆ ಸರ್ ಒಂದು ಮಾತು ಕೇಳಿದ್ರು ಆಯ್ತಾ ಅಂತ, ಏನು ಸರ್ ಅದನ್ನು ಗೊತ್ತಾಗಲಿಲ್ಲ. ಅಲ್ಲೇ ತುಂಟ ಥರ ಅಷ್ಟೇ. ಇದು ಮದುವೆ ಆದಾಗ ಎಲ್ಲ ಇರುತ್ತಲ್ಲ ಹಂಗೆ ಕೇಳ್ತಾರೆ ಅಷ್ಟೇ. ಮದುವೆಗೆ ಅಂತ ತಗೊಂಡಿದ್ರೆ ಲಾಂಗ್ ಲೀವ್ ಮುಗೀತಾ? ಆಯಿತು, ಕೆಲಸ ಮಾಡಬೇಕು. ನನಗೆ ಎನರ್ಜಿ ಇರೋದೇ ಎದ್ದು ಶೂಟಿಂಗ್ ಹೋಗ್ಬಿಟ್ರೆ. ಸೊ ಕೆಲಸಕ್ಕೆ ಹೋಗ್ಬೇಕು. ಈಗ 21st ಶೂಟ್ ಶುರು ನಂದು. ಸೊ ವಿದ್ಯಾಪತಿ ರಿಲೀಸು ಜೊತೆಗೆ ನಂದು ಶೂಟಿಂಗಲ್ಲಿ ಶುರು ಆಗ್ತಾಯಿದೆ. ಟ್ರಿಪ್ಗೆ ಹೋಗಿದ್ರಂತೆ ಜೊತೆಗೆ? ಎಲ್ಲ ಸುತ್ತಾಡ್ಕೊಂಬಂದು ಆಯಿತು, ಸುತ್ಕೊಂಡ್ಬಂದ್ವಿ. ಅವರು ಕೆಲಸದಲ್ಲಿ ಬಿದ್ದಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಧ್ರುವ ಅವರು ಬಂದರು, ಪೊಗರ ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದರೆ ನೀವು. ಅದಾದಮೇಲೆ ಅಷ್ಟು ಏನೋ ಗ್ಯಾಪು, ಅದು ಕತೆ ಏನು ಅಂದರೆ ಜೊತೆಗೆ ನಟಿಸಿದ್ವಿ. ಆ್ಯಂಡ್ ಗ್ಯಾಪ್ ಅಂತ ಏನಿಲ್ಲ. ನನಗೆ ಯಾವಾಗ ಸಿಕ್ಕರೂ ತುಂಬ ಚೆನ್ನಾಗಿಯೇ ಬ್ರೋ ಅಂತೇಳಿ ತುಂಬ ಚೆನ್ನಾಗಿಯೇ ಕಾನ್ವರ್ಸೇಷನ್ ನಡೀತೆ. ನೀವು ಮೋಸ್ಟ್ಲಿ ನಮ್ಮ KCCಲಿ ನೋಡಿದ್ರು ಅಥವಾ ಯಾವಾಗ ಸಿಕ್ಕರು ಅಂದರೆ ನಂಗೆ ಮೊದಲಿಂದ ಇವತ್ತು ಹೇಳಿದ್ನಲ್ಲ, ಚಿರು ವಾಸ್ ಮೈ ವೆರಿ ಗುಡ್ ಫ್ರೆಂಡ್. ಚಿರು ಜೊತೆ ಇದ್ದಾಗಲೂ ತುಂಬ ಸರಿ ನಾವು ಮಾತಾಡಿದ್ದೀವಿ. ಸೊ ಹಾಗೆ ಆಮೇಲೆ ಜೊತೆ ಕೆಲಸ ಮಾಡಿದ್ವಿ. ಇದು ಏನಂದರೆ ನಾನು ಈವನ್ ನಾನು ಸಿಕ್ಕಿದಾಗ ನನಗೆ ನಾಗಭೂಷಣ್ ಸಿನಿಮಾಗಳು ಭಾಳ ಇಷ್ಟ ಅಂತ ಧ್ರುವ ಹೇಳಿದರು. ಜೊತೆಗೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ವ. ಸೊ ಇದೊಂದು ಆ್ಯಕ್ಷನ್ ಸಿನಿಮಾ. ಆ್ಯಂಡ್ ಒಬ್ಬ ಕಾಮನ್ ಮ್ಯಾನ್ ಆ್ಯಕ್ಷನ್ ಇರೋದು. ಸೊ ಒಂದೊಂದು ಆ್ಯಕ್ಷನ್ ಸಿನಿಮಾನ ಒಂದು ಆ ಥರದ್ದು ಆ್ಯಕ್ಷನ್ ಇಮೇಜ್ ಇರೋರು ಲಾಂಚ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಆ್ಯಂಡ್ ತುಂಬ ಖುಷಿಯಾಗಿ ಬಂದು ಮಾಡ್ಬೋದು.